ಅತ್ಯಂತ ತೀವ್ರ ಕುತೂಹಲ ಕೆರಳಿಸಿದ ಬಿಳಗಿ ತಾಲೂಕಿನ ನಾಗರಾಳದ ಪಿಕೆಪಿಎಸ್ ಅಧ್ಯಕ್ಷ ಸ್ಥಾನಕ್ಕೆ ಪಡಿಯಪ್ಪ ತಿರುಕಣ್ಣವರ್ ಸತತ 7ನೇ ಸಾರಿ ಅಧ್ಯಕ್ಷರಾಗುವ ಮೂಲಕ 36ನೇ ವರ್ಷದಲ್ಲಿ ಅಧಿಕಾರದಲ್ಲಿ ಮುಂದುವರೆದು ಗೆಲುವಿನ ನಗೆ ಬೀರಿದರು. ಹೌದು, ಈ ಮೊದಲು ನಾಗರಾಳದ ಪಿಕೆಪಿಎಸ್ನ ಆಡಳಿತ ಮಂಡಳಿಯ ಚುನಾವಣೆ ನಡೆದಿತ್ತು. ಇಂದು ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಆಯ್ಕೆಯ ದಿನಾಂಕ ನಿಗದಿಯಾಗಿತ್ತು. ಹೀಗಾಗಿ ಅಧ್ಯಕ್ಷ ಸ್ಥಾನಕ್ಕೆ ಪಡಿಯಪ್ಪ ಸೂರಪ್ಪ ತಿರುಕಣ್ಣವರ್ ಒಬ್ಬರಿ ನಾಮಪತ್ರ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ವಿಠ್ಠಲ್ ಹನುಮಂತ್ ಹೊಕ್ರಾಣಿ ಒಬ್ಬರಿ ನಾಮಪತ್ರ ಸಲ್ಲಿಸಿದ್ದರಿಂದ ಅಧ್ಯಕ್ಷರಾಗಿ ಪಡಿಯಪ್ಪ ತಿರುಕಣ್ಣವರ್ ಹಾಗೂ ಉಪಾಧ್ಯಕ್ಷರಾಗಿ ವಿಠ್ಠಲ್ ಹೊಕ್ರಾಣಿ ಉಪಾಧ್ಯಕ್ಷರಾಗಿ ಆಯ್ಕೆಯಾದರೆಂದು ಚುನಾವಣಾಧಿಕಾರಿ ಎಸ್ಬಿ ಚಿನಗುಂಡಿ ಘೋಷಿಸಿದರು. ಇತ್ತ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಫಲಿತಾಂಶ ಘೋಷಿಸುತ್ತಿದ್ದಂತೆ ಪಡಿಯಪ್ಪ ತಿರುಕಣ್ಣವರು ಹಾಗೂ ವಿಠ್ಠಲ ಹೊಕ್ರಾಡಿಯ ಅಭಿಮಾನಿಗಳು ಸಿಹಿ ಹಂಚಿ ಸಂಭ್ರಮಿಸಿದರು. ಪ್ರಕ್ರಿಯೆ ಮುಗಿದ ನಂತರ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡ ರಾಜೇಂದ್ರ ದೇಶಪಾಂಡೆ ಮಾತನಾಡಿ, ಅನ್ನದಾತರ ಅಭಿವೃದ್ಧಿಗೆ ಸಹಕರಿಸುತ್ತಿರುವ ಈ ಸಂಸ್ಥೆಯ ಅಭಿವೃದ್ಧಿಗೆ ನಾವೆಲ್ಲರೂ ಗಮನ ಹರಿಸಿ ಅಭಿವೃದ್ಧಿಗೆ ಮುನ್ನಡಿ ಬರೆಯೋಣ. ಯಾವ ಆಪಾದನೆ ಬರದಂತೆ ನಾವೆಲ್ಲರೂ ನೋಡಿಕೊಂಡು ಅಭಿವೃದ್ಧಿಯೇ ನಮ್ಮ ಮೂಲ ಮಂತ್ರ ಎನ್ನುವ ಯಾವ ಆರೋಪಕ್ಕೂ ತಲೆ ಕೆಡಿಸಿಕೊಳ್ಳದೆ ಅಭಿವೃದ್ಧಿ ಕಡೆಗೆ ಗಮನ ಹರಿಸೋಣ ಎಂದರು. 7ನೇ ಸಾರಿ ಅಧ್ಯಕ್ಷರಾದ ಪಡಿಯಪ್ಪ ತಿರುಕಣ್ಣವರು ಕೂಡ ಮಾತನಾಡಿದರು. ಈ ಸಂದರ್ಭದಲ್ಲಿ ಹೇಮಾದ್ರಿ ಕೊಪ್ಪಳ, ಪಿತಾಂಬರಪ್ಪ ಕೋಲಾರ, ಯಲ್ಲಪ್ಪ ಕರಿಗಾರ, ನಾಗಪ್ಪ ಬಿಸನಾಳ, ಶೇಖರ್ ಹೊಸಮನಿ ಸೇರಿದಂತೆ ಹಲವಾರು ಗಣ್ಯರು, ಸಂಘದ ಸದಸ್ಯರು ಉಪಸ್ಥಿತರಿದ್ದರು. ರಿಯಾಜ್ ಉತ್ತಾರ್, ಚಿಕ್ಕಿ ನ್ಯೂಸ್ ಕನ್ನಡ, ಬಿಳಕಿ. ಕಳಂಕ ಬರುವಂಥ ಒಂದು ಕಳಂಕ ತರುವಂಥ ಒಂದು ಸಂದರ್ಭ ತಂದಿದ್ರು. ಅದಕ್ಕೆ ತಾವೇನು ಹೇಳ್ತೀರಿ ಸರ್? ನಾವು ಇದನ್ನು ಕಳಂಕ ರಾಜಕೀಯ ವತಿಯಿಂದ ದುಷ್ಟ ಬುದ್ಧಿಯಿಂದ ಇದನ್ನು ನಮ್ಮನ್ನು ಮೂತಿ ಮಸಿ ಹಚ್ಬೇಕಂತೇಳಿ ನಮ್ಮಲ್ಲಿ ದುಷ್ಟ ಜನರು ಇದನ್ನೆಲ್ಲ ನಮ್ಮನ್ನು ಅಪಪ್ರಚಾರ ಮಾಡಿದರು. ಅದಕ್ಕೆ ಅದನ್ನೆಲ್ಲ ನಮ್ಮ ಊರ ರೈತರು, ತಾಂಡ ಕೊಂತಿಕಲ್ಲ ರೈತರು ಇದನ್ನೆಲ್ಲ ನಾವು ಜನರ ಮುಂದೆ ಹೋಗಾಕ ನಮಗೂ ಭಾಳ ತ್ರಾಸ ಆಗ್ತದೆ. ಅದ ಜನರು ಏನೂ ನೋಡ್ಲಾರ್ದನ ಇದು ಮಾಡ್ತಾರೆ ಅಂಥೇಳಿ ನಮ್ಮನ್ನು ತಮ್ಮ ಒಟ್ಟರು ನಮ್ಮ ರೈತರ ಆಶೀರ್ವಾದದಿಂದ ನಾವು ಆರಿಸಿ ಬಂದೀವಿ. ಅವ್ರಿಂದ ನಾವು ಮುಂದೇನೈತಿ ನಾವು ಇದು ಬರಲಾರ್ದಂಗೆ ನಾವು ಅದನ್ನು ನೋಡ್ಕೊಂಡು ಹೋಗ್ತೀವಿ. ತಗೊಳ್ಳಾರ್ದನೆ ಗಟ್ಟಿಮುಟ್ಟಾಗಿ ಧೈರ್ಯದಿಂದ ಎದುರಿಸಿ ಮಾತನಾಡಿದ್ದಾರೆ. ಅವರಿಗೆ ನೀವು ಹಾಗೆ ಮಾಡ್ತಾರ, ನಿಮ್ಮ ಬೆಂಗಳೂರಿಗೆ ನಾವು ಇರ್ತೀವಿ, ನೀವು ಏಕಾದ್ರೆ ಹೆದರಕ್ಕೆ ಹೋಗ್ಬೇಡ್ರಿ. ಅದಕ್ಕೋಸ್ಕರವಾಗಿ ನಾವು ನಮ್ಮ ಜೀವನವನ್ನು ಮುಡುಪಾಗಿಟ್ಟು ನಿಮಗೆ ಧಕ್ಕೆ ಬರಲಾರ್ದಂಗೆ ನಾವು ಇರ್ತೀವಿ. ಹಂಗೆ ಏನಾದರೂ ನಿಮ್ಗೆ ಮುಂದುವರೆತೆ ಬಂದು ಸಹಿತ ನಮ್ಮ ಎದುರಿಗೆ ತಂದು ಸಹಿತ ನಾವು ನಿಮ್ಮ ಬೆಂಗಾವಲಾಗಿ ಇರ್ತೀವಿ. ಯಾವುದೇ ಕಾರಣಕ್ಕೂ ಅಂಜುವಂಥ ಅವಶ್ಯ ಇಲ್ಲ. ಇಂಥ 3 ಬೆದರಿಕೆ ಒಟ್ಟಿದ್ರು ನಾವು ಹೆದರೋದಿಲ್ಲ. ಇಂಥ ಹಾಗೆ ಹಿಂದೆ ಹೊರಗಡೆ ಬೆದರಿಕೆ ಒಟ್ಟಾರೆ ಈ ಒಟ್ಟಿದ್ರು ಏನಾಗುದಿಲ್ಲ. ಯಾವ ಸದಸ್ಯರು ಅಂಜುವಂಥದ್ದು ಇನ್ನೂ ಇಲ್ಲ. ಹೊಸ ಕಮಿಟಿ ಅವ್ರು ಹೇಳ್ತೀನಿ, ಇದರಲ್ಲಿ ಹಳಬರು 5 ಮಂದಿ ಇದ್ದಾರೆ, ಹೊಸವರು 7 ಮಂದಿ ಇದ್ದಾರೆ. ಯಾವುದು ನೀವು ಹೆಸರು ಅವಶ್ಯಕತೆ ಇಲ್ಲ. ನಿಮ್ಮ ಜೋಡಿ ನಾವಿರ್ತೀವಿ. ಸತತವಾಗಿ ನೀವು ಕೆಲಸ ಮಾಡ್ರಿ, ರೈತರಿಗೆ ಅನುಕೂಲವಂತ ತಗೊಂಡ್ಬರ್ರಿ. ಏನು ನೀವು ಮೊದಲ ಜನರಲ್ ಮೀಟಿಂಗ್ ಏನು ಒಂದು ವಾಗ್ದಾನ ಮಾಡಿದ್ರಿ ಅದೆಲ್ಲ ಸತತ ಅಡ್ಡಾಡಿ ಕೆಲಸ ಮಾಡ್ರಿ. ಕಪ್ಪು ಚುಕ್ಕಿ ಅದು ಅಳ್ಕಿಸುವಂತ ಕೆಲಸವನ್ನು ಮಾಡ್ರಿ ಅಂತ ಈ ಮಾತನ್ನು ಹೇಳಿ ದಯವಿಟ್ಟು ಮುಂದಿನ ದಿನ ಹಂಗೆ ಮಾಡ್ತೀನಿ ಅಂತ ತಿಳ್ಕೊಂಡು ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿ ದರದಾಯಕ ಶೋರೂಮ್ ನಿಮ್ಮ ಎಸ್ಪಿ ಟಿವಿಎಸ್ ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ಪಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮರಾಬಾದ್.